ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ಕುಂಭರಾಶಿಯವರಿಗೆ ಜುಲೈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಕರ್ಮಸ್ಥಾನಾಧಿಪತಿ ಕುಜ ಬಂದು ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಂದ ನಿಮ್ಮ ಕರ್ಮಸ್ಥಾನದ ಮೇಲೆ ತನ್ನದೇ ಮನೆಗೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ ಕುಜ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಹಳೆಯ ಪ್ರಾಜೆಕ್ಟ್ ಹಂತ ಹಂತವಾಗಿ ವೇಗವನ್ನು ಪಡೆದುಕೊಳ್ಳುತ್ತೆ. ಕಟ್ಟುನಿಟ್ಟಾದ ಶಿಸ್ತಿನಲ್ಲಿ ನೀವಿದ್ದರೆ ಮತ್ತು ಮಾತನಾಡುವಾಗ ತುಂಬ ಜಾಗರೂಕತೆಯಿಂದ ಇದ್ದರೆ ವೃತ್ತಿಯಲ್ಲಿ ಹಾಗೂ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಹಾಗೂ ಅಭಿವೃದ್ಧಿಯನ್ನು ನೀವು ನಿರೀಕ್ಷಿಸಬಹುದು. ಮತ್ತು ನೀವೇನಾದರೂ ಪ್ರಮೋಷನ್ಗಾಗಿ ವೇಟ್ ಮಾಡ್ತಾ ಇದ್ದರೆ ಕೊನೆಗೂ ಒಳ್ಳೆಯ ಫಲಿತಾಂಶಗಳನ್ನು ನೀವು ನೋಡಬಹುದು. ಆಫೀಸ್ನಲ್ಲಿ ಪೊಲಿಟಿಕ್ಸ್ ನಡಿಬಹುದು, ಆದರೆ ನೀವು ಸಡನ್ನಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ರಾಹು ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಎಷ್ಟು ಕೋಪ ಬರುತ್ತಂದರೆ ಯಾರಾದರೂ ಕೆಣಕಿದಾಗಂತೂ ನಿಮ್ಮ ಕೋಪನ ತಣ್ಣಗೆ ಮಾಡೋಕ್ಕೆ ಆಗಲ್ಲ. ಆದರೆ ನೀವು ಒಂದು ವಿಚಾರ ತಿಳ್ಕೊಳ್ಬೇಕು, ಕೋಪ ಮಾಡ್ಕೊಳ್ಳೋದ್ರಿಂದ ನೀವೇ ಸ್ಟ್ರೆಸ್ಸಿಗೆ ಒಳಗಾಗೋದು. ಅದರಿಂದ ಯಾರು ಏನೇ ಹೇಳಲಿ ನೀವು ಸುಮ್ಮನೆ ತಾಳ್ಮೆಯಿಂದ ಇರಿ. ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರೇನೋ ನಮಗೆ ಕೋಪ ಬರೆಸ್ಬೇಕು ಅಂತಲೇ ಅವರು ಕೆಣಕ್ತಾರೆ. ಆದರೆ ನಾವು ಕೋಪ ಮಾಡ್ಕೊಳ್ಬಾರ್ದು. ನಾವು ಯಾವಾಗ ಕೋಪ ಮಾಡ್ಕೊಳ್ಳಲ್ವೋ ಅವ್ರಿಗೆ ಸ್ಟ್ರೆಸ್ ಆಗೋಗುತ್ತೆ. ಈ ಸಮಯದಲ್ಲಿ ಕೆಲವೊಂದು ಕಷ್ಟಕರವಾದ ನಿರ್ಧಾರವನ್ನು ತಗೊಳ್ಳೋ ಸಂದರ್ಭ ಬರುತ್ತೆ. ಆದರೆ ನೀವು ಅರ್ಜೆಂಟ್ ಪಡಬಾರ್ದು. ನಿಧಾನವಾಗಿ ಆಲೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನು ತಗೊಳ್ಳಿ, ಅಥವಾ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡಿ ಆಮೇಲೆ ಮುಂದೆ ಹೆಜ್ಜೆ ಹಾಕೋದು ಒಳ್ಳೆಯದು. ಕೆಲಸದ ವಿಚಾರವಾಗಿ ಪ್ರಯಾಣ ಸಾಧ್ಯತೆ ಇರುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದರೆ ನೋಡಿ, ಅದು ತುಂಬ ಅನಿವಾರ್ಯ ಇದ್ದರೆ ಮಾತ್ರ ನೀವು ಹೋಗ್ಬಿಟ್ಟು ಬನ್ನಿ. ಇಲ್ಲಾಂದರೆ ತಪ್ಪಿಸೋದು ಉತ್ತಮ. ಟ್ರಾವೆಲ್ ಮಾಡೋದು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಹೋಗಿ. ಕುಜ ಲಾಭಸ್ಥಾನನೂ ನೋಡ್ತಾ ಇದ್ದಾನೆ. ಆದರೆ ಚತುರ್ಥದಲ್ಲಿ ಕುಜ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಆರ್ಗ್ಯುಮೆಂಟ್ಗಳಾಗೋ ಸಾಧ್ಯತೆ ಇದೆ. ಆದರೆ ನೀವು ವಾದಗಳಿಗೆ ಅವಕಾಶ ಮಾಡಿಕೊಡದೆ ತುಂಬ ಶಾಂತಿಯಿಂದ ವ್ಯವಹರಿಸಬೇಕು. ಆಸ್ತಿ ವಿಚಾರವಾಗಿ ಏನಾದರೂ ಮಾತನಾಡುವಾಗ ತುಂಬ ತಾಳ್ಮೆಯಿಂದ ಆಲೋಚನೆ ಮಾಡಿ ಆಮೇಲೆ ಮಾತಾಡಿ. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಆದರೆ ಅನಾವಶ್ಯಕ ಖರ್ಚು ಮಾಡೋದು ನೀವು ತಪ್ಪಿಸಬೇಕು. ಜೊತೆಗೆ ಯಾವುದೇ ಕಮಿಟ್ಮೆಂಟ್ಗಳಿಗೆ ಸಿಲುಕದೆ ಜಾಗ್ರತೆ ವಹಿಸಿ. ಮತ್ತು ಯಾವುದೇ ಫ್ಯಾಮಿಲಿ ವಿಚಾರ ಅಥವಾ ವೃತ್ತಿಯಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳಿಲ್ಲದೆ ಹಾಗೆ ಬಾಯಿ ಮಾತಲ್ಲಿ ವ್ಯವಹಾರ ಮಾಡಬೇಡಿ. ಏನಿದ್ರೇನೋ ರೈಟಿಂಗಲ್ಲಿರಬೇಕು ಡಾಕ್ಯುಮೆಂಟ್ಸು. ಇಲ್ಲಾಂದರೆ ಮುಂದೆ ಅದರಿಂದ ತೊಂದರೆ ಆಗ್ಬೋದಲ್ವಾ, ಅದರಿಂದ ಹೇಳ್ತಾ ಇದ್ದೀನಿ. ಜುಲೈ 16ನೇ ತಾರೀಕುವರೆಗೂ ಸೂರ್ಯ ಬಂದು ಪಂಚಮದಲ್ಲಿ ಸಂಚಾರವನ್ನು ಮಾಡ್ತಾನೆ. ವಿದ್ಯಾರ್ಥಿಗಳಿಗೆ ಸ್ಟ್ರಾಂಗ್ ಮೈಂಡು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸ್ತಾನೆ. ಆದರೆ ಸಂಬಂಧಗಳಲ್ಲಿ ಸಡನ್ ಈಗೋ ಜಾಸ್ತಿ ಆಗುತ್ತೆ. ಜುಲೈ 16 ನಂತರ ಪಂಚಮದಿಂದ ಸೂರ್ಯ ಷಷ್ಠಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಬುಧ ಹಿಮ್ಮುಖ ಚಲನೆಯಲ್ಲಿದ್ದಾಗ, ವಕ್ರನಾಗಿದ್ದಾಗ ಬುಧ ಅಸ್ತನೂ ಆಗ್ತಾನೆ. ಜೊತೆಗೆ ಗುರು ಕೂಡ ಅಸ್ತನ ಆಗ್ತಾನೆ. ಜುಲೈ 16ನೇ ತಾರೀಕಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಗುರು ಅಸ್ತನ ಆಗ್ತಾನೆ. ಬುಧ ಬಂದು ಪಂಚಮಕ್ಕೆ ಹಿಮ್ಮುಖ ಚಲನೆಯಲ್ಲಿದ್ದಾಗ ಸಂಗಾತಿಯೊಂದಿಗೆ ತುಂಬ ಸಹನೆಯಿಂದ ನೀವು ಮಾತಾಡಬೇಕು. ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇರುತ್ತೆ. ಷಷ್ಠಮಕ್ಕೆ ಸೂರ್ಯ ಸಂಚಾರವನ್ನು ಮಾಡಿದಾಗ ಕಾಂಪಿಟೇಟರ್ಸ್ಗಳಿರ್ತಾರಲ್ವ, ಅವರಿಂದನೂ ಒಂದು ಹೆಜ್ಜೆ ಮುಂದೆ ಇರ್ತೀರ ನೀವು. ಮತ್ತು ಯಾವುದೇ ಅಡೆತಡೆಗಳಿದ್ರೇನೋ ಅದರಿಂದ ಆಚೆ ಬರೋಕ್ಕೆ ಸೂರ್ಯ ತುಂಬಾ ಸಹಾಯ ಮಾಡ್ತಾನೆ. ಮೊದಲ 2 ವಾರಗಳವರೆಗೂ ಗುರು ನಿಮಗೆ ತುಂಬ ಸಹಾಯ ಮಾಡ್ತಾನೆ. ಪ್ರತಿದಿನದ ರೂಟೀನ್ಗೆ ನಿಮಗೆ ರಾಹುವಿಂದ ತುಂಬ ಲೇಟಾಗಿ ಮಲಗೋದು ಎಲ್ಲ ಆ ಥರ ಆಗ್ತಾಯಿತ್ತು. ಗುರು ಷಷ್ಠಮಕ್ಕೆ ಬಂದಿರೋದ್ರಿಂದ ನಿಮ್ಮ ರೂಟೀನ್ ಚೆನ್ನಾಗಾಗ್ತಾ ಹೋಗ್ತಾ ಇದೆ ಸ್ವಲ್ಪ ಅಂತ. ಮತ್ತು ಆರೋಗ್ಯದ ವಿಚಾರದಲ್ಲೂ ಅಷ್ಟೇ, ಸ್ವಲ್ಪ ಯೋಗ ಧ್ಯಾನ ಮಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ಲೈಟ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಪರಿಹಾರ ಬಂದು ಸೂರ್ಯದೇವನಿಗೆ ಪ್ರತಿದಿನ ನಮಸ್ಕಾರವನ್ನು ಮಾಡಿಕೊಳ್ಳಿ. ಜೊತೆಗೆ ನೀರನ್ನು ಅರ್ಪಿಸಿ. ಮತ್ತು ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ
ಎಳ್ಳೆಣ್ಣೆ ದೀಪವನ್ನು ಬೆಳಗಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.